ಚಿಂಕ್ರಮಲೆಗುಡ್ಯ, ಕುತ್ಲೂರು, ಬೆರಂಗಾಡಿ. ಈ ಕುತ್ಲೂರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಿನ ಜನರನ್ನು ಈಗ ಬೀದಿ ಪಾಲು ಮಾಡುವಂಥ ಪರಿಸ್ಥಿತಿ ಅರಣ್ಯ ಇಲಾಖೆ ಮುಂದಾದ ಬಂದಿದೆ. ಅದಕ್ಕಾಗಿ ನಾವು ಈಗ ಸರಿಯಾದ ವಿಚಾರ ಏನೆಂದರೆ, ಎಲ್ಲೋ ಹೋದರೂ ನಮಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ನಾವು ಇಲ್ಲೇ ಇರುವುದಲ್ಲದೆ ಬೇರೆ ಯಾವ ದಾರಿ ನಮಗೆ ಬೇಡ. ಅರಣ್ಯ ಇಲಾಖೆಯವರು ಎಷ್ಟೋ ವರ್ಷದಿಂದಲೂ ಬೀದಿ ಪಾಡ್ಲೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಈಗ ನಾವು ರೆಡಿಯಾಗಿದ್ದೇನೆಂದರೆ, ಈಗ ಒಂದು ಕಡೆಯಲ್ಲಿ ಆನೆಗಳನ್ನು ಬಿಟ್ಟು, ಒಂದು ಕಡೆಯಲ್ಲಿ ಹುಲಿಯನ್ನು ಬಿಟ್ಟು ಜನರನ್ನು ನಾಶ ಮಾಡೋದು ಬಿಟ್ಟರೆ ಬೇರೆ ಯಾವುದೂ ಅರಣ್ಯ ಇಲಾಖೆ ಇದು ಇಲ್ಲ. ಜೊತೆಯಲ್ಲಿಯೇ ನಾವು ಬದುಕಿಕೊಂಡು ಅಜ್ಜಿ ಕಾಲದಿಂದಲೂ ತಲಾಂತರದಿಂದಲೂ ನಾವು ಬದುಕಿದವರು. ಈಗ ಅರಣ್ಯ ಇಲಾಖೆಯವರು ಆನೆಗಳನ್ನು ಬಿಟ್ಟು, ಹುಲಿಗಳನ್ನು ಬಿಟ್ಟು ಈ ಕಿರುಕುಳ ಮಾಡುವುದಂದರೆ ಅದು ಬಹಳ ಅನ್ಯಾಯ ಅವ್ರದ್ದು. ನಾವು ಮೊದಲೇ ಎಲ್ಲ ಹುಲಿಗಳಿದ್ದರು, ಅದು ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಇದ್ದವು, ಕಡವೆಗಳು ಇದ್ದವು, ಮತ್ತು ಕಾಡುಗೋಣ, ಹಂದಿಗಳು ಎಲ್ಲ ಇದ್ದ ಕಾಡು ಮಧ್ಯದಲ್ಲಿ ನಾವು ಬದುಕಿದವರು. ಬೇರೆ ನಾವು ಪೇಟೆಯಲ್ಲಿ ಸಿಟಿಯಲ್ಲಿ ಬದುಕುವುದಲ್ಲ. ಸಿಟಿಯಲ್ಲಿದ್ದವರು ಏನು ಹೇಳ್ತಾರೆ, ಅದು ಪ್ರಾಣಿಗಳ ಹಿಂಸೆ, ಅದು ಹೊರಗೆ ಬರಬೇಕಂತ. ನಮಗೇನು ಅದೆಲ್ಲ ಭಯವಿಲ್ಲ, ಅದರದ್ದು ಭಯ ಏನು ಖಂಡಿತವಾಗಿಲ್ಲ. ಅಂಥದ್ದೆಲ್ಲ ನಾವು ಉಂಟು ಅಂತ ನಾವು ಹೊರಗೆ ನಾವು ಬರುವುದಲ್ಲ. ನಾವು ಈಗ ಪ್ರಾಣಿಗಳು ಜನರನ್ನು ಸಾಯಿಸುತ್ತವೆ, ನೀವು ಹೊರಗೆ ಬನ್ನಿ ಅಂತ ಹೇಳುವುದಲ್ಲ. ಈ ರೋಡಲ್ಲೆಲ್ಲ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನಗಳು ಸಾಯ್ತವೆ. ಆಗ ಆ ರೋಡನ್ನು ಬಂದ್ ಮಾಡ್ತೀರಾ ನೀವು? ಇಲ್ಲಲ್ಲ. ಅದಕ್ಕಾಗಿ ನಾವು ಈ ಪ್ರಾಣಿಗಳ ಮಧ್ಯೆಯಲ್ಲಿ ಇನ್ನೂ ಸಹ ಬದುಕುತ್ತೇವೆ, ಮೊದಲಿಂದಲೇ ಬದುಕುತ್ತೇವೆ, ಇನ್ನೂ ಸಹ ಇಲ್ಲೇ ಬದುಕುವುದಲ್ಲದೆ ಬೇರೆ ಏನು ಬದುಕುವುದಲ್ಲ. ಈ ಇಂಥವನ್ನೆಲ್ಲ ಮಾಡಿ ನಾವು ಹೊರಗೆ ಬಂದು ಇಲ್ಲಿ ನಾವು ಬದುಕುವುದಲ್ಲ. ನಾವು ತಲಾಂತರದಿಂದಲೂ ನಾವು ಬದುಕಿದವರು. ಈಗ ಅರಣ್ಯ ಇಲಾಖೆ ಏನು ಮಾಡಿದ್ದಾರೆ ಅಂದರೆ, ಇನ್ನು ಅವರಿಗೆ ಈ ಪಶ್ಚಿಮ ಘಟ್ಟದಲ್ಲಿ ಇನ್ನು ಯಾವುದೂ ಇಲ್ಲ. ಇನ್ನು ಉಳಿದದು ಆದಿವಾಸಿಗಳು ಅಲ್ಲ, ಅದರಲ್ಲಿ ಒಟ್ಟು ಬೇರೆ ಬೇರೆ ಜನಾಂಗದವರಿದ್ದಾರೆ, ಅವರನ್ನು ನಾಶ ಮಾಡಬೇಕಂತ ಮಾತ್ರ ಇರುವುದು. ಯಾಕಂದರೆ ಅವರು 45ನೇ ಇಸ್ವಿಯಲ್ಲಿ ಶುರು ಮಾಡಿದ್ದಾರೆ. ಈ ಪಶ್ಚಿಮ ಘಟ್ಟದಲ್ಲಿದ್ದ ಮರಗಳನ್ನೆಲ್ಲ ಲೂಟಿ ಮಾಡಿ ಎಲ್ಲ ಮರಗಳನ್ನು 45ನೇ ಇಸ್ವಿಯಿಂದ ಸಾಧಾರಣ 82ನೇ ಇಸ್ವಿಯವರೆಗೆ ಈ ಪಶ್ಚಿಮ ಘಟ್ಟದಲ್ಲಿದ್ದ ಮರಗಳನ್ನು ಎಲ್ಲ ನಾಶ ಮಾಡಿ ಆಗಿದೆ. ಈಗ ಇನ್ನು ಯಾವುದು ಪಶ್ಚಿಮ ಘಟ್ಟದಲ್ಲಿ ಇಲ್ಲ. ಇಲ್ಲಿ ಉಳಿದದು ಆದಿವಾಸಿಗಳು ಮಾತ್ರ ಅಲ್ಲದೆ ಬೇರೆ ಯಾವುದಿಲ್ಲ. ಅವರನ್ನು ಈಗ ಹೊರಗೆ ತಳ್ಳಬೇಕು. ಆ ನಂತರ ಅವರನ್ನು ವಿದೇಶಿಯಿಂದ ತಂದು ಇಲ್ಲಿ ಅವರಿಗೆ ಪ್ರವಾಸೋದ್ಯಮ ಮಾಡಬೇಕಂತ ಅವರದ್ದೊಂದು ಈಗ ಅಭಿಪ್ರಾಯ ಇದೆ. ಈಗ ನಮ್ಮನ್ನು ಹೊರಗೆ ಹಾಕದೆ ಅವರಿಗೆ ಏನು ಮಾಡಲಿಕ್ಕೆ ಅವರಿಗೆ ಸಾಧ್ಯನೇ ಇಲ್ಲ. ಸಾಧಾರಣ ನಾವು ನೋಡಿದಂತೆ ನನಗೆ ಈಗ ಸಾಧಾರಣ ಒಂದು 55 ವರ್ಷ ಪ್ರಾಯ ಆಗಿದೆ. ಆ ನಂತರ ಸಹ ನಾವು ಈ ಪಶ್ಚಿಮ ಘಟ್ಟದಲ್ಲಿ ಮರಗಳನ್ನು, ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಲೂಟಿ ಮಾಡಿ ಕೊಂಡೋಗ್ತಾನೆ ಇದ್ದರು. ಅದಕ್ಕಿಂತ ಮುಂಚೆ ಏನೋ 45ನೇ ಇಸ್ವಿಯಲ್ಲಿ ಅದನ್ನು ಸ್ವಿಲಿಂಗ್ ಮಾಡಿ ಕೊಂಡೋಗಿದ್ದಾರೆ. ಒಂದು ಹಂತದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕ್ಲಿಯರ್ ಒಂದು ಸಾಧಾರಣ 1,000, 2,000, 3,000, 5,000 ಎಕರೆ ಜಾಗದಲ್ಲಿ ಕ್ಲೀನ್ ಕಡಿಯುವುದು. ಅದರಲ್ಲಿ ಏನೋ ಅದನ್ನು ಕಡಿದು ಬೇರೆ ಎಲ್ಲ ಒಂದು ವಿದೇಶಿಯಿಂದ ತಂದು ಒಂದು ಬೇರೆ ಬೇರೆ ಗಿಡಗಳನ್ನು ನಟ್ಟು ಅದನ್ನು ಬಿಡ್ತಾರೆ. ಆ ನಂತರ ಕ್ಲಿಯರ್ ಕಡ್ದ ನಂತರ ಇದು ಗಂಡಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡಿದು ಕೊಂಡೋಗೋದು. ಇಂಥದನ್ನೆಲ್ಲ ಮಾಡುವುದಲ್ಲದೆ ಬೇರೆ ಯಾವುದೂ ಈ ಅರಣ್ಯ ಇಲಾಖೆ ಮಾಡಿದಿಲ್ಲ. ಸರ್ಕಾರ, ಅರಣ್ಯ ಇಲಾಖೆ ಜಂಟಿಯಾಗಿ ಅದು ಮಾಡಿದ್ದು. ಇದು ಬೇರೆ ಏನು ಖಂಡಿತವಾಗಿ ಅಲ್ಲ. ಈಗ ಉಳಿದದು ಏನಂದರೆ, ಅದು ಆದಿವಾಸಿಗಳು ಉಳಿದಿದೆ. ಅವರನ್ನು ಈಗ ಹೊರಗೆ ಹಾಕಿ ವಿದೇಶಿಯವರನ್ನು ಇಲ್ಲಿ ಪ್ರವಾಸೋದ್ಯಮ ಮಾಡಿ ಇಲ್ಲಿ ದುಡ್ಡು ಮಾಡಬೇಕು ಒಂದು ಪ್ಲಾನ್. ಇಂಥದ್ದೆಲ್ಲ ಮಾಡುವುದಲ್ಲದೆ ಬೇರೆ ಯಾವುದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹುಲಿಗಳನ್ನು ಬಿಟ್ಟು, ಆನೆಗಳನ್ನು ಬಿಟ್ಟು ಇದನ್ನೆಲ್ಲ ಇಲ್ಲಿಯ ಆದಿವಾಸಿಗಳಿಗೆ ಎದುರಿಸುವುದು, ಇವರು ಓಡ್ತಾರೆ ಅಂತ. ನಾವು ಓಡುವಂಥ ಸಂದರ್ಭ ಇಲ್ಲ. ನಾವು
ಮೊದಲಿಂದಲೂ ನಮ್ಮ ಅಜ್ಜಿ ಕಾಲದಿಂದಲೂ ಇಲ್ಲಿ ಬದುಕಿದವರು. ನಾವು ಕಾಡಲ್ಲಿ ಹೋಗಿ ಕಾಡಿ ಮಧ್ಯದಲ್ಲಿ ನಾವು ವಾಸ ಮಾಡಿ ಇಲ್ಲಿ ಏನೋ ಕಾಡು ಉತ್ಪತ್ತಿ ಸಂಪಾದನೆಯನ್ನು ಮಾಡಿದವರು. ನಮಗೆ ಏನು ಭಯ ಇಲ್ಲ ಇಲ್ಲಿ. ನಮಗೆ ಈ ಸರ್ಕಾರ ಇಲ್ಲಿಯೇ ಮೂಲಭೂತ ಸೌಕರ್ಯವನ್ನು ಕೊಟ್ಟು ನಮಗೆ ಇಲ್ಲಿಯೇ ಉಳಿಕೊಳ್ಳುವ ಹಾಗೆ ಮಾಡಬೇಕು. ನಾವು ಹೊರಗೆ ಹೋಗುವಂಥ ಪರಿಸ್ಥಿತಿ ನಾವು ಇಲ್ಲೇ ಇಲ್ಲ. ಇಲ್ಲಿ ಆದಿವಾಸಿಗಳಿಗೆ ಇಲ್ಲೇ ಉಳ್ಕೊಳ್ಳೋಕ್ಕೆ ಕರೆಂಟಿನ ವ್ಯವಸ್ಥೆ ಜಂಟಿ ಸರ್ವೆ ಮಾಡಿ ಎಲ್ಲ ರೆಡಿಯಾಗಿದೆ. ಈಗ ಏನಂತ ಸುದ್ದಿ ಇಲ್ಲ, 1 ವರ್ಷ ಆಯಿತು. ಇನ್ನೂ ಸಮೇತ ಈ ಕರೆಂಟಿನ ವ್ಯವಸ್ಥೆ ಮೆಸ್ಕಾಂನವರ ಹತ್ರ ಕೇಳುವಾಗ ನಾವು ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಅದು ಆಗುವುದಿಲ್ಲ ಅಂತ ಅವರಿಗೆ ಗೊತ್ತೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ. ರೋಡ್ ಎಲ್ಲ ಇಲ್ಲ. ರೋಡು ಸರಿಯಾಗಿ ಕೊಟ್ಟರೆ ನಮಗೆ ಇಲ್ಲೇ ಮೂಲಭೂತ ಸೌಕರ್ಯ ಇದ್ದರೆ ಸಾಕು. ಒಂದು ಸೇತುವೆ ಒಂದು ಕುಚ್ಚಿ ಹೋಗಿ 2 ವರ್ಷ ಆಯಿತು, ಇನ್ನೂ ಸಮೇತ ಅದಕ್ಕೆ ಯಾರೂ ಇಲ್ಲ. ಈಗ ಟೆಂಡರ್ ಆಗಿಲ್ಲ. 1,90,00,000 ಅಂತ ಬಿಡುಗಡೆ ಮಾಡಿದ್ದಾರೆ. ಈಗ ದುಡ್ಡು ಸಾಕಾಗುವುದಿಲ್ಲ, ಅದು ಟೆಂಡರ್ ಬಿಟ್ಟಿದೆ ಅಂತ ಹೇಳ್ತಾರೆ. ಇದು ಯಾವ ಕಾನೂನು? ಯಾರಿಗೆಲ್ಲ ಕಾನೂನು? ಈಗ ಅರಣ್ಯ ಇಲಾಖೆ ಇಲ್ಲಿ ಆದಿವಾಸಿಗಳು ಇಲ್ಲದಿದ್ದರೆ ಈಗ ಅದು ಸೇತುವೆ ಎಲ್ಲ ವಿದೇಶಿಯವರಿಗೆ ಪ್ರವಾಸೋದ್ಯಮ ಅಂತ ಮಾಡ್ತಾರೆ. ಈ ಉಡುಪಿ ಜಿಲ್ಲೆಯಲ್ಲಿ 22 ಪ್ರವಾಸ ತಾಣ ಅಂತ ಮಾಡಿದ್ದಾರೆ. ಯಾರಿಗೆಲ್ಲ? ಅದು ವಿದೇಶಿಯವರಿಗೆ. ಇಲ್ಲಿಯ ಜನರಿಗೆ, ಈ ಆದಿವಾಸಿಗಳಿಗೆ ಆ ದುಡ್ಡನ್ನು ಕೊಟ್ಟರೆ, ಮೂಲಭೂತ ಸೌಕರ್ಯ ಕೊಟ್ಟರೆ ಇಲ್ಲೇ ಇರ್ತಾರಲ್ಲ ಅವರು. ನಮಗೇನು ಊರಲ್ಲಿ ಹೋಗಿ ಬದುಕುವಂಥ ಸ್ಥಿತಿ ಇಲ್ಲ. ಅಲ್ಲಿ ಏನಂದರೆ ನೀರಿಲ್ಲ, ಕರೆಂಟ್ ಇರುತ್ತದೆ, ರೋಡ್ ಇರ್ತದೆ, ಅದು ಬೇರೆ ವಿಚಾರ. ನಾವು ಕರೆಂಟ್ ಇಲ್ಲದೆ ಬದುಕಿದವರು, ರೋಡ್ ಇಲ್ಲದೆ ಬದುಕಿದವರು. ಕಾಲ್ದಾರಿಯಲ್ಲಿ ನಡ್ಕೊಂಡು ಎತ್ಕೊಂಡು ಮೂಟೆಯನ್ನೆಲ್ಲ ಇಟ್ಕೊಂಡು ಬಂದವರು ನಮ್ಮ ಅಜ್ಜಿ ಕಾಲದಿಂದ. ಈಗೇನೋ ಸ್ವಲ್ಪ ನಾವೇ ಆರೆ ಬಿಕ್ಕಾಸಿ ಇಟ್ಕೊಂಡು ನಾವೇ ರಸ್ತೆ ಮಾಡಿ ನಮಗೆ ಬೇಕಾದಷ್ಟು ನಾವು ಮಾಡ್ತೇವೆ. ಆದರೂ ಅದನ್ನು ಬಿಡುವುದಿಲ್ಲ ಅರಣ್ಯ ಇಲಾಖೆ. ಅದನ್ನು ತಡೆದು ಅದಕ್ಕೆ ಬೇರೆ ಬೇರೆ ಕೇಸ್ ಹಾಕಿ ಎಂತೆಂತೆಲ್ಲ ಮಾಡಿಬಿಡ್ತಾರೆ. ನಾವು ಮಾಡಿದ ರಸ್ತೆಯಲ್ಲಿ ಅವರ ಗಾಡಿ ಬರ್ತದಲ್ಲ, ನಾವು ಅವರು ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಮಾಡಿದರೆ ಅವರದ್ದು ಗಾಡಿಯೆಲ್ಲ ಬರ್ತದಲ್ಲ. ಇಂಥದ್ದೇ ಮಾಡೋದು. ನಮಗೇನು ಬದುಕಲಿಕ್ಕೆ ಇಲ್ಲಿ ಅವಕಾಶ ಇಲ್ಲಲ್ಲ. ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು ಆ ಈಶ್ವರ ಖಂಡ್ರೆ ಅವರೆಲ್ಲ ಮಾಡಿದ್ದು ಬಹಳ ಅಪರಾಧಿ ಅದು. ನಾವೇ ಓಟ್ ಕೊಟ್ಟು ಅವರನ್ನು ಗೆಲ್ಲಿಸಿ ಅವರನ್ನು ಆಯ್ಕೆ ಮಾಡಿದ್ದು ನಾವು. ಈಗ ನಮಗೆ ಅದು ಉತ್ತರ ಕೊಡುವುದು ಅವರು. ನಮ್ಮನ್ನು ಬೀದಿ ಪಾಲು ಮಾಡಲಿಕ್ಕೆ ಓಟ್ ಕೊಡುವುದು ಅವ್ರಿಗೆ. ಇನ್ನು ಓಟು ಕೇಳಲಿಕ್ಕೆ ಬರಬಾರ್ದು ನಮಗೆ. ಇಂಥದ್ದು ಅನ್ಯಾಯ ಮಾಡುವುದಾದರೆ ನಾವು ಓಟು ಯಾಕೆ ಹಾಕುವುದು? ಇಲ್ಲೇ ಉಳ್ಕೊಳ್ಳುವಂಥ ಸ್ಥಿತಿ ಮಾಡಿದರೆ ಮಾತ್ರ ನಾವು ಓಟ್ ಹಾಕುವುದಲ್ಲದೆ, ಇಲ್ಲದಿದ್ದರೆ ಖಂಡಿತ ನಾವು ಓಟ್ ಹಾಕುವಂಥ ಸ್ಥಿತಿ ಇಲ್ಲ. ಯಾಕೆ ಹಾಕುವುದು? ನಮ್ಮನ್ನು ಬೀದಿ ಪಾಲು ಮಾಡುವುದಲ್ಲ. ಯಾವುದೇ ಎಷ್ಟೋ ವರ್ಷದಿಂದಲೂ ಈ ಥರನೇ ಮಾಡುವುದು. ಯಾರು MP ಬರಲಿ, ಯಾರು MLA ಬರಲಿ, ಯಾವುದೇ ಮೂಲಭೂತ ಸೌಕರ್ಯ ನಮಗೆ ಕೊಟ್ಟದು ಇಲ್ಲ ಇಲ್ಲಿ. ರಸ್ತೆ ಬೇಕಾದರೆ ನಾವು ಮಾಡುವುದು. ಇದು ಕರೆಂಟ್ ಕೇಳಿದರೆ ಅದು ಅರಣ್ಯ ಇಲಾಖೆ ತಡೆ ಅಂತ. ಅದು ಹೋದ ವರ್ಷ ಸರ್ವೆ ಆಗಿದೆ, ಜಂಟಿ ಸರ್ವೆ ಆಗಿದೆ. ಈಗ ಏನೋ ಅಲ್ಲೋಲ ಕಲ್ಲೋಲ ಮಾಡ್ತಾನೆ ಇದ್ದಾರೆ.